ಹಲೋ ಎವ್ರಿವನ್, ಗುಡ್ ಈವ್ನಿಂಗ್ ಎಲ್ರಿಗೂ. ಶುಭ ಸಂಜೆ, ಶುಭ ಸಾಯಂಕಾಲ ಅಂತಲೇ ಹೇಳ್ಬೋದು. ಸಾಯಂಕಾಲದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ಹಾಗೆ ವಿಡಿಯೋ ನೋಡ್ತಿದ್ದೀರಿ ಅವರೆಲ್ಲರೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿಲ್ಲ, ದೇವ್ರ ಪೂಜೆಯನ್ನು ಮಾಡಬೇಕಂತಂದು ಮಾರ್ನಿಂಗ್ ಹಚ್ಚಿದ್ರು ದೀಪ ಮತ್ತು ನಾನು. ಸಾಯಂಕಾಲ ಎಲ್ಲ ಹೂಗಳನ್ನು ಬಾಡಿದ್ವು, ಅವೆಲ್ಲ ತೆಗೆದು ಸ್ವಲ್ಪ ಕ್ಲೀನ್ ಮಾಡಿ ಹಾಗೆ ಬಿಡಬಾರ್ದು ಅಂತ ಅಂದ್ಕೊಂಡು ಕ್ಲೀನ್ ಮಾಡಿ, ಅವು ಸೇವಂತಿಗೆ ಹೂವು ಒಂದು ಸ್ವಲ್ಪ ಬಾಡಂಗಿಲ್ಲ, ಅದ್ರ ಸಲುವಾಗಿ ಅವನ್ನು ಹಾಗೆ ಇಟ್ಟು ದೀಪವನ್ನು ಹಚ್ಚಿ ಆಮೇಲೆ ಧೂಪ, ನೆಕ್ಸ್ಟ್ ತುಳಸಿ ಪೂಜೆ, ತುಳಸಿ ದೀಪ ಪೂಜೆ ಏನಿಲ್ಲ ದೀಪ, ಅಲ್ಲೂ ದೀಪ ಹಚ್ಚಿ ಇವತ್ತಿನ ಸಾಯಂಕಾಲ ದಿನವನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸಂಜೆವರೆಗೂ ಏನೆಲ್ಲ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಪ್ಲೀಸ್. ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಕಮೆಂಟ್ಸ್ ಹಾಕಿ ಪ್ಲೀಸ್, ಹೆಂಗೆ ಅನ್ನಿಸ್ತದ ಅಂತಂದು ಕಮೆಂಟ್ಸ್ ಹಾಕಿ. ಯಾಕಂತಂದರೆ ನನಗೆ ಕೆಲವೊಂದು ವಿಷಯಗಳು ಗೊತ್ತಿರಲ್ಲ. ಇದರಲ್ಲಿ ನೀವು ಹೀಗೆ ಮಾಡಿ ಅಂತ ಹೇಳಿದರೆ ಒಂದು ಸ್ವಲ್ಪ ಗೊತ್ತಾಗ್ತದ. ಸಾಯಂಕಾಲ ಒಂದು ಸ್ವಲ್ಪ ನನಗೆ ಗಂಟಲು ಒಂದು ಸ್ವಲ್ಪ ತ್ರಾಸಾಗ್ಲತ್ತಿತ್ತು, ಅದಕ್ಕೆ ಬಿಸಿನೀರು ಕುಡ್ದೆ. ನನಗೆ ಯಾವಾಗ ಕುಡಿಬೇಕು ಅನ್ನಿಸ್ತದೆ ಅವಾಗ ಕುಡ್ದೇ ಇರ್ತೀನಿ ಬಿಸಿನೀರು. ನೆಕ್ಸ್ಟ್ ಬಂದು ಈಗ ಬೇರೆ ಎಲ್ಲ ಕೋಲ್ಡ್ ಇರೋದ್ರಿಂದ, ಚಳಿ ಇರೋದ್ರಿಂದ ಬಿಸಿನೀರು ಹೆಚ್ಚಿಗೆ ಉಪಯೋಗಿಸ್ಬೇಕಂತ ಹೇಳ್ತೀನಿ. ಆಮೇಲೆ ಬ್ಲ್ಯಾಕ್ ಟೀ ಅಂತೂ ಗೊತ್ತೇ ಅದ ನಿಮ್ಗೆ, ನಾನು ಬ್ಲ್ಯಾಕ್ ಟೀ ಹೆಚ್ಚಿಗೆ ಕುಡಿತೀನಿ ಅಂತಂದು. ಅದರಿಂದ ಒಂದು ಸ್ವಲ್ಪ ಫ್ರೆಶ್ ಅನ್ನಿಸ್ತದ. ನೆಕ್ಸ್ಟ್ ಬಂದು ಇವರೆಲ್ಲರೂ ಬಂದರು ಅಂದರೆ ಆಫೀಸಿಂದ ಬಂದರು. ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ದೀವಿ ಹೊರಗಡೆ ಹೋಗ್ಬೇಕಂತಂದು. ಅವ್ರಿಗೆ ಒಂದು ಸ್ವಲ್ಪ ಬ್ಲ್ಯಾಕ್ ಟೀ ಕೊಟ್ಟು ನಾನು ಒಂದು ಸ್ವಲ್ಪ ಕುಡಿದು ನೆಕ್ಸ್ಟ್ ರೆಡಿಯಾಗಿವು ನೋಡಿ ಮಕ್ಕಳು. ಆಮೇಲೆ ನಮ್ಮ ಮೈದನ ಮಕ್ಕಳು ಕೂಡ ನಮ್ಮ ಜೊತೆ ಬರ್ತಾಯಿದ್ರು. ನಾವು ಹೋಗುವಷ್ಟರಲ್ಲಿ ಅವ್ರು ಬಂದರು, ಮಮ್ಮಿ ನಾನು ಬರ್ತೀನಿ ಅಂತಂದಾಗ ಇವರಂದರು ನಮ್ಮ ಹಸ್ಬೆಂಡ, ನಡಿ ಅವರನ್ನು ಕರ್ಕೊಂಡು ಅಂತಂತಂದರು. ಹಾಗಾಗಿ ಎಲ್ಲರೂ ಜೊತೆಯಾಗಿ ಅವ್ರು 3 ಜನ, ನಮ್ಮ ಮೈದನ ಮಕ್ಕಳು 3 ಜನ, ನನ್ನ 2 ಮಕ್ಕಳು 5 ಜನ ಮಕ್ಕಳ ಜೊತೆ ನಾವಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತಲೇ ಹೇಳ್ಬೋದು, ಎಲ್ಲರೂ ಕೂಡಿ ಹೋದೀವಿ ನೋಡಿ. ಏನಿಲ್ಲ, ಒಂದು ಸ್ವಲ್ಪ ಭಾಳ ದಿವಸ ಆಯಿತು ಹೊರಗಡೆ ಹೋಗಿ ಊಟ ಮಾಡಿಲ್ಲ ಅಂತಂದು ಎಲ್ಲರೂ ಮೀನ್ಸ್ ಹೇಳ್ದಲ್ಲ, ಚಿಕ್ಕ ಮಕ್ಕಳ ಜೊತೆ ಹೋಗೋದು ಅದು ಒಂಥರ ಖುಷಿನೇ ದೊಡ್ಡವ್ರಿಗಿಂತ. ಯಾಕಂತಂದರೆ ಅದು ಹಂಗೆ ಮಾಡಿಲ್ಲ ಇದು ಹಿಂಗೆ ಮಾಡಿಲ್ಲ ಅನ್ನೋಕ್ಕಿಂತ ಮೊದಲು ಮಕ್ಕಳ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿದರೆ ಎಷ್ಟು ಖುಷಿ ಆಗ್ತದ ಕೇಳಬಾರ್ದು. ಒಂದು ಹೇಳ್ಬೇಕಂತಂದರೆ ಸಣ್ಣ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಇಲ್ಲಾಂದರೆ ಪೂರ್ತಿ ವಯಸ್ಸಾದವ್ರ ಜೊತೆ ಸ್ಪೆಂಡ್ ಮಾಡಬೇಕು ಟೈಮು. ಈ ನಡುವಿನ ಮಧ್ಯ ವಯಸ್ಕರೇನು ಇರ್ತಾರಲ್ಲ, ಫುಲ್ ಕೇಳಬಾರ್ದು. ಅವರಿಂದ ನಾಲೆಜ್ ತೊಗೊಳಕ್ಕೂ ಆಗಲ್ಲ, ನಾಲೆಜ್ ಕೊಡ್ಲಿಕ್ಕೂ ಆಗಲ್ಲ. ನಾವು ಹಳೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೀವಿ ಅಂತಂದ್ರೆ ಅವರಿಂದ ಒಂದು ಸ್ವಲ್ಪ ನಮ್ಗೆ ಇದು ಸಿಗ್ತದ. ಮಕ್ಕಳ ಜೊತೆ ಮಕ್ಕಳಾಗಿರ್ಲಕ್ಕ ನೋಡಿ, ಅದು ಒಂದು ಚಂದ ಅನ್ನಿಸ್ತದ. ಅದು ಕೂಡ ಇವೆರಡೇ ಮೇನ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅದಕ್ಕಂತಂದು ನೋಡಿ ನಾವೆಲ್ಲರೂ ಕೂತಿದ್ದೀವಿ, ವೇಟ್ ಮಾಡ್ತಿದ್ದೀವಿ ಫಸ್ಟ್ ಸ್ನ್ಯಾಕ್ಸ್ ತೊಗೋಬೇಕಂತಂದು. ಈಕಿ ಲಡ್ಡು ಏನದಾಳಲ್ಲ, ಮಮ್ಮಿ ನಂಗೆ ಲಿಪ್ಸ್ಟಿಕ್ ಹಚ್ಚಿಲ್ಲ ನೀನು ಅಂತಂದು ಅಂದಳು. ಅದ್ರ ಸಲುವಾಗಿ ನಾನು ಆ ಥರ ಮಾಡಿದೆ. ಆಕೆಗೆ ನೋಡಿ ಎಷ್ಟು ಸೋಂಗ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ ಅವ್ರದ್ದೆಲ್ಲ. ನೋಡಿ, ಅಕ್ಕ ತಂಗಿಯರ ಈ ಬಂಧ ಜನ್ಮಗಳ ಅನುಬಂಧ ಏನೋ ಅದಲ್ಲ, ಆ ಥರ ನೋಡಿ. ಎಲ್ಲರೂ ಕೂತು ಡಿನ್ನರ್ ಮುಗೀತು ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.